ನಮಸ್ಕಾರ. ಪ್ಲಾಸ್ಟೇಷಿಯಾ 2025 ಬಗ್ಗೆ, ಪ್ಲಾಸ್ಟಿಕ್ಸ್ ಎಲ್ಲ ಬಗ್ಗೆ, ಟೆಕ್ನಾಲಜಿ ಬಗ್ಗೆ ಸ್ವಲ್ಪ ಸವಿವರವಾಗಿ ನಮ್ಮ ಯೂಟ್ಯೂಬ್ ಪ್ರೇಕ್ಷಕರಿಗೆ ತಿಳಿಸ್ತೀರಾ? ಓಕೆ. ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ಸಿರಿಲ್ ಪರೇರಾ, ಮ್ಯಾನೇಜಿಂಗ್ ಡೈರೆಕ್ಟರ್, ಟ್ರೈನ್ ಎಕ್ಸಿಬಿಟರ್ಸ್ ಪ್ರೈವೇಟ್ ಲಿಮಿಟೆಡ್. ಇಂದಿನಿಂದ ಇಲ್ಲಿ BIECಯಲ್ಲಿ ಪ್ಲಾಸ್ಟೇಷಿಯಾ 2025 ಪ್ರಾರಂಭವಾಗಿದೆ. ಇದರಲ್ಲಿ ಸುಮಾರು 650 ಕಂಪನಿಗಳು ಫ್ರಮ್ ಇಂಡಿಯಾ ಆ್ಯಂಡ್ ಅಬ್ರಾಡ್ ಬಂದ್ಬಿಟ್ಟು ಈ ಪ್ಲಾಸ್ಟಿಕ್ ಇಂಡಸ್ಟ್ರಿಯಲ್ಲಿ ಹೊಸ ಮಷಿನರೀಸು, ರಾ ಮಟೀರಿಯಲ್ಸು, ಅಡಿಟಿವ್ಸು, ಆಮೇಲೆ ಡೈಸ್ ಆ್ಯಂಡ್ ಮೋಲ್ಡ್ಸು ಅದನ್ನೆಲ್ಲ ತಂದುಬಿಟ್ಟು ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಇದರಿಂದ ಅಂದರೆ ಈ ಪ್ಲಾಸ್ಟಿಕ್ ಇಂಡಸ್ಟ್ರಿಯಲ್ಲಿ ಏನೇನು ಹೊಸ ವೈವಿಧ್ಯಗಳು ಬಂದಿದ್ದಾವೆ, ಏನೇನು ಇನೋವೇಷನ್ಸ್ ಬಂದಿದೆ, ಅವುಗಳನ್ನೆಲ್ಲ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಮತ್ತು ಈ ವೇಸ್ಟ್ ಪ್ಲಾಸ್ಟಿಕ್ಕನ್ನು ಹೇಗೆ ನಾವು ಕನ್ವರ್ಟ್ ಮಾಡಿ ವೆಲ್ತ್ ಮಾಡ್ಬೋದು, ಅಂದರೆ ವೇಸ್ಟಿಂದ ವೆಲ್ತ್, ಆ ಕಾನ್ಸೆಪ್ಟನ್ನು ಇಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಅಂದರೆ ನೀವು ಪ್ಲಾಸ್ಟಿಕ್ಕನ್ನು ಬಿಸಾಕದೆ ಅದನ್ನು ನೀವು ರೀಸೈಕ್ಲಿಂಗ್ ಪ್ಲಾಂಟಿಗೆ ತಗೊಂಡೋದ್ರೆ ಯಾವ ಎನ್ವಿರಾನ್ಮೆಂಟಿಗೂ ಹಾನಿ ಇರೋದಿಲ್ಲ. ಮತ್ತಿನ್ನೊಂದು ಅಂದರೆ ಎಲ್ಲರ ತಲೆಯಲ್ಲಿ ಏನಂದರೆ ಪ್ಲಾಸ್ಟಿಕ್ ಅಂದರೆ ಇಟ್ಸ್ ಬ್ಯಾಡ್, ಪ್ಲಾಸ್ಟಿಕ್ ಇಸ್ ಎನ್ವಿರಾನ್ಮೆಂಟಲ್ ಇದನ್ನೆಲ್ಲ. ಆದರೆ ಇದು ಓನ್ಲಿ 2% ಆಫ್ ದ ಪ್ಲಾಸ್ಟಿಕ್. ನೀವು 98% ಆಫ್ ದ ಪ್ಲಾಸ್ಟಿಕ್ ವಿಚ್ ಇಸ್ ಹೆಲ್ಪಿಂಗ್ ದ ಹ್ಯೂಮನ್ ಬೀಯಿಂಗ್ಸ್, ಅದನ್ನು ನಾವು ವೇಸ್ಟು ಅಂದರೆ ಈ ಪ್ಲಾಸ್ಟಿಕನ್ನು ನಾವು ಆ್ಯಸ್ ಐ ಟೋಲ್ಡ್ ಯು, ನಾವು ಲ್ಯಾಂಡ್ ಫಿಲ್ಲಿಗೆ ತಗೊಂಡು ಹೋಗದೆ ಅದನ್ನು ರೀಸೈಕ್ಲಿಂಗ್ ಪ್ಲಾಂಟ್ಸಿಗೆ ತಗೊಂಡು ಹೋದರೆ ಎಲ್ಲ ಪ್ಲಾಸ್ಟಿಕ್ಕನ್ನು ನಾವು ಕನ್ವರ್ಟ್ ಮಾಡ್ಬೋದು. ಅದನ್ನೆಲ್ಲ ಇಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಈ ಎಕ್ಸಿಬಿಷನ್ 4 ದಿನ ನಡೆಯಲಿದೆ. ಸುಮಾರು 50,000 ಬಿಸ್ನೆಸ್ ವಿಸಿಟರ್ಸ್ ಬರುವ ಒಂದು ಅಂದಾಜನ್ನು ಇಟ್ಕೊಂಡಿದ್ದೀವಿ. ಅಲ್ಲದೆ ಸುಮಾರು 6,000 ಕೋಟಿ ರೂಪಾಯಿಯ ಒಂದು ವಹಿವಾಟು ಆಗೋದು ನಾವು ಅಂದಾಜಿಟ್ಕೊಂಡಿದ್ದೇವೆ. ಮತ್ತು ಇಂಡಸ್ಟ್ರೀಸ್ ರಿಯಲಿ ಜುಬಿಲಿಯಂಟ್. ನೋಡಿ, ಕೋವಿಡ್ ಆದಮೇಲೆ ಆಲ್ ದೀಸ್ ಇಂಡಸ್ಟ್ರೀಸ್ ರಿಯಲಿ ಸಫರ್ಡ್. ಅಂಥದ್ರಲ್ಲೂ ಸ್ಪೆಷಲಿ ಪ್ಯಾಕೇಜಿಂಗ್ ಇಂಡಸ್ಟ್ರಿ ಅವ್ರ ಗ್ರೋತ್ ಆಯಿತು. ಅದು ಬಿಟ್ಟರೆ ಪ್ಲಾಸ್ಟಿಕ್ ಇಂಡಸ್ಟ್ರಿ ವೆಂಟ್ ಡೌನ್ ಆಸ್ ಅದರ್ ಇಂಡಸ್ಟ್ರೀಸ್. ನಾವು ದಿಸ್ ಇಸ್ ರಿವೈವಲ್ ಪೀರಿಯಡ್. ಈಗ ನಮ್ಮ ಇಕಾನಮಿ 6 to 7% ಗ್ರೋತ್ ಇದ್ದರೆ ಪ್ಲಾಸ್ಟಿಕ್ ಇಂಡಸ್ಟ್ರಿಯಿಂದ 9% ಗ್ರೋತ್ ಇದೆ. ಸೊ ಮತ್ತು ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಷಯ ಅಂದರೆ ಪರ್ ಕ್ಯಾಪಿಟಾ ಕನ್ಸಂಪ್ಷನ್ ಇನ್ ಇಂಡಿಯಾ ಈಸ್ ಓನ್ಲಿ 8 to 9% ಮ್ಯಾಕ್ಸಿಮಮ್. ವೆರಿ ವೆಸ್ಟರ್ನ್ ಕಂಟ್ರೀಸಲ್ಲಿ ನೀವು ಅಲ್ಲೆಲ್ಲ ನೋಡಿದ್ರೆ ಇಟ್ ಇಸ್ 34 to 36%. ಸೊ ದೇರ್ ಇಸ್ ಅ ಹ್ಯೂಜ್ ಅಪರ್ಚುನಿಟಿ ಇನ್ ಇಂಡಿಯಾ. ಸೊ ಫಾರ್ ವಿಚ್ ರೀಸನ್ ಆದಷ್ಟು ಇನ್ನೂ ಹೆಚ್ಚು ಕೈಗಾರಿಕೆಗಳು, ಯಾಕಂದರೆ ಈಗಲೂ ನಾವು ಸುಮಾರೆಲ್ಲ ಇಂಪೋರ್ಟ್ ಮಾಡ್ತಾ ಇದ್ದೇವೆ. ಅದು ಇಂಪೋರ್ಟನ್ನು ನಿಲ್ಲಿಸಿ ನಮ್ಮ ಪ್ರೈಮ್ ಮಿನಿಸ್ಟರ್ ಅವರ ಒಂದು ಏನು ಯೋಜನೆ ಇದೆಯೋ ಮೇಕ್ ಇನ್ ಇಂಡಿಯಾ, ಅದನ್ನು ಇನ್ನೂ ಜಾಸ್ತಿಯಾಗಿ ಇಲ್ಲಿ ಮಾಡಬೇಕು. ಹಾಗಾಗಿ ಮೋರ್ ಆ್ಯಂಡ್ ಮೋರ್ ಪೀಪಲ್ ಶುಡ್ ಕಮ್ ಫಾರ್ವರ್ಡ್ ಮತ್ತು ಈ ಇಂಡಸ್ಟ್ರಿಗಳನ್ನು ಸೆಟಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಈ ಒಂದು ಪ್ಲಾಸ್ಟೇಷಿಯಾ ಮುಖಾಂತರ ರಿಕ್ವೆಸ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಪೆರೀರಾ ಅವರೇ. ಇದಕ್ಕೂ ಮುಂಚೆ ಎಲ್ಲೆಲ್ಲಿ ಮಾಡಿದ್ದೀರಾ? ನಿಮ್ಮದು ಇದ್ರ ಇಂಟ್ರೆಸ್ಟ್ ಹೆಂಗೆ ಬಂತು ಈ ಬಗ್ಗೆ ಸ್ವಲ್ಪ ಹೇಳಿ. ನಾವು ಅನ್ಎಂಪ್ಲಾಯ್ಡ್ ಆಗಿದ್ವು. ಎಂಪ್ಲಾಯ್ಮೆಂಟ್ಗೋಸ್ಕರ ನಾವು ಈ ಪ್ಲಾಸ್ಟಿಕ್ ಇಂಡಸ್ಟ್ರಿಗೆ ಬಂದು, ಮತ್ತು ನಮ್ಮ ಫಸ್ಟ್ ಎಕ್ಸಿಬಿಷನ್ ನಾವು ಸ್ಟಾರ್ಟ್ ಮಾಡಿದಾಗ ಕೇವಲ 180 ಮಳಿಗೆಗಳಿದ್ವು. ಇದು ಈಗ ಅದು 3,000 4,000 ಅಷ್ಟು ಮಟ್ಟಿಗೆ ಹೋಗಿದೆ. ನನ್ನ ಕಂಪನಿಯು ಕೂಡ ಈಗ ಈ ವರ್ಷ ನಾವು ಸಿಲ್ವರ್ ಜೂಬ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. 25 ಇಯರ್ಸ್ ಆಯಿತು. ಮತ್ತು ಈ 25 ವರ್ಷದಲ್ಲಿ 60 ಇಂಟರ್ನ್ಯಾಷನಲ್ ಶೋಸ್ ಮಾಡಿದ್ದೀವಿ. ಬ್ಯಾಂಗ್ಳೂರು, ಚೆನ್ನೈ, ಡೆಲ್ಲಿ, ಬಾಂಬೆ ಇಂಥ ಸ್ಥಳಗಳಲ್ಲಿ 60 ಮಾಡಿದ್ದೀವಿ. ಈ ಪ್ಲಾಸ್ಟೇಷಿಯಾ ಬಂದುಬಿಟ್ಟು 61ನೇ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್. ಆ್ಯಂಡ್ ಐ ಆಮ್ ಫ್ರಮ್ ಅ ವೆರಿ ಹಂಬಲ್ ಬ್ಯಾಕ್ಗ್ರೌಂಡ್. ಚಿಕ್ಕಮಗಳೂರು ಡಿಸ್ಟಿಕ್ಕಿನ ಕೊಪ್ಪ ತಾಲೂಕಿಂದ ಬಂದಂಥವನು. ಕನ್ನಡಿಗರು, ಅಪ್ಪಟ ಕನ್ನಡಿಗರು. ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಈ ಕಂಪನಿಯನ್ನು ಸ್ವತಃ ನಾವೇ 3 ಜನ ಬೆಂಗಳೂರವ್ರು ಕಟ್ಟಿಬಿಟ್ಟು ಇಲ್ಲಿವರೆಗೆ ಬೆಳೆಸ್ತೀವಿ. ಮತ್ತೇನಾದರೂ ಹೇಳೋಕ್ಕೆ ಇದೆಯಾ ನಮ್ಮ ವೀಕ್ಷಕರಿಗೆ? ದಯವಿಟ್ಟು ಬನ್ನಿ, ನೋಡಿ. ಯಾಕಂದರೆ ಇದು 4 ದಿನ ಆದಮೇಲೆ ಎಲ್ಲ ವೈಂಡ್ ಅಪ್ ಆಗ್ತದೆ. ಈ 4 ದಿನದೊಳಗೆ ಬಂದುಬಿಟ್ಟು ಇಲ್ಲಿ ಪ್ಲಾಸ್ಟಿಕ್ ಇಂಡಸ್ಟ್ರಿಯಿಂದ ಏನೇನು ಉಪಯೋಗ ಆಗ್ತದೆ ಅಂತ ಹೇಳ್ಬಿಟ್ಟು ಬಂದು ಗಮನಿಸಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.